ಸರ್, ಏನು ಮೊನ್ನೆ ನನ್ನ ಮೇಲೆ ನಡೆದಂತಹ ಹಲ್ಲೆಯ ವಿರುದ್ಧ ಇವತ್ತು ನಾವು ತಹಶೀಲ್ದಾರ್ ಆಫೀಸ್ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಮ್ಮ ಬೇಡಿಕೆ ಇಷ್ಟೇನೆ, ಯಾರು ಅತಿಕ್ರಮ ಪ್ರವೇಶಿ ನನ್ನ ಮೇಲೆ ಇವತ್ತು ಹಲ್ಲೆ ಮಾಡಿದ್ರು, ಸರ್ಕಾರಿ ಆಸ್ತಿಯನ್ನ ಉಳಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿರ್ತಕ್ಕಂಥ ನನ್ನ ಮೇಲೆ ವೈಯಕ್ತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಅವರನ್ನ ಕೂಡಲೇ ಬಂಧಿಸಬೇಕು. ಅವರ ವಿರುದ್ಧ ಕಾನೂನಿನ ರೀತಿಯಲ್ಲಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಮತ್ತೆ ಇಲ್ಲೇನು ಅಕ್ರಮವಾಗಿ ಇವರು ಮಳಿಗೆಗಳನ್ನ ಕಟ್ಕೊಂಡಿದ್ದಾರೆ, ಅದನ್ನ ಸರ್ಕಾರ ವಶಪಡಿಸ್ಕೊಂಡು ಪಂಚಾಯತಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಬೇಕು. ಇದರಿಂದ ನಮ್ಮ ಪಂಚಾಯತಿಗೂ ಕೂಡ ಒಂದಷ್ಟು ರೆವಿನ್ಯೂ ಬಂದಿರೋದು ಸಾರ್ವಜನಿಕರ ಉಪಯೋಗಕ್ಕೆ ಬರ್ತಕ್ಕಂಥದ್ದು. ಮತ್ತೆ ಅದೇನು ಬೇರೆ ಬೇರೆಯವರು ಅಕ್ರಮಗಳನ್ನು ಮಾಡ್ಲಿಕ್ಕೆ ಅವ್ರು ಬಳಸ್ಕೊಂಡಿದ್ದಾರೆ, ಅಲ್ಲಿ ಏನಾಗ್ತಾ ಇದೆ ನಮ್ಮ ಭಾಗದಲ್ಲಿ ಅಂತ ಹೇಳಿದ್ರೆ, ಸಾರ್ವಜನಿಕ ಆಸ್ತಿನಲ್ಲಿ ಬೇರೆ ಬೇರೆ ಎಣ್ಣೆ ಅಂಗಡಿಗಳಿರ್ಬೋದು, ಮತ್ತೊಂದು ಮಗದೊಂದಕ್ಕೆ ಅವರನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಅದು ಆಕ್ಚುಲಿ ಅಕ್ರಮ ನಮ್ಮ ಪ್ರಕಾರ. ಹಾಗಾಗಿ ಅದನ್ನ ಕೂಡಲೇ ಸರ್ವೆಯನ್ನ ಮಾಡಬೇಕು. ಸರ್ವೆ ಮಾಡಿ ಸಾರ್ವಜನಿಕರ ಆಸ್ತಿಯನ್ನು ಸಾರ್ವಜನಿಕರಿಗೆ ಉಳಿಬೇಕು ಅನ್ನುವಂತ ಡಿಮ್ಯಾಂಡ್ ಇಟ್ಕೊಂಡು ನಾವು ಹೋರಾಟವನ್ನು ರೂಪಿಸ್ತಾರೆ. ನಾವಾದ್ರೂ ಕೂಡ ಉಳಿಸ್ಕೊಳ್ಬೇಕಲ್ಲ, ಮುಂದಿನ ಭವಿಷ್ಯದ ಮಕ್ಕಳು. ಇವತ್ತು ನಿಮಗೆ ಗೊತ್ತಿರ್ಬೋದು, ಅದು ಅಲ್ಲಿರ್ತಕ್ಕಂಥ 5, 6ನೇ ಕ್ಲಾಸ್ 7ನೇ ಕ್ಲಾಸ್ ಓದ್ತಿರ್ತಕ್ಕಂಥ ಮಕ್ಕಳು ಲೈಬ್ರರಿ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯ ನಮ್ಮನ್ನು ಅಡ್ಡ ಹಾಕಳ್ತಾರೆ ರೋಡ್ ನಲ್ಲಿ, ನೀವು ಮಾಡ್ಕೊಡಿ ಅಂತೇಳಿ. ನಾನು ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಅಂತೇಳಿ ನಾನು ಭಾವಿಸಿದ್ದೇನೆ ಅದನ್ನ. ಜೊತೆಗೆ ಅಲ್ಲೇನು 94 ಅರ್ಜಿ ಹಾಕಿದಾರಲ್ಲ, ಇಲ್ಲಿವರೆಗೂ ಕೂಡ ಅವ್ರಿಗೆ ಹಕ್ಕುಪತ್ರಗಳನ್ನ ಇನ್ನೂ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಇನ್ನೊಂದಷ್ಟು ಜನ ನಿವೇಶನ ಇಲ್ದಿರ್ತಕ್ಕಂಥವ್ರು ಕೂಡ ಇದ್ದಾರೆ ಆ ಭಾಗದಲ್ಲಿ. ಅವ್ರಿಗೂ ಕೂಡ ಸರ್ಕಾರ ಅವ್ರ ಹತ್ರ ಅರ್ಜಿಯನ್ನ ತಗೊಂಡು ಅವ್ರಿಗೆ ನಿವೇಶನ ಕೊಡಬೇಕು. ಅವ್ರಿಗೆ ದುಡಿಲಿಕ್ಕೆ 2 ಕೈಗಳನ್ನ ಬಿಟ್ಟರೆ ಬೇರೆ ಆಸ್ತಿ ಇಲ್ದಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಂಗಾಗಿ ಅವರನ್ನ ಸರ್ಕಾರ ಗುರುತಿಸಿ ತುರ್ತಾಗಿ ಅವರಿಗೆ ನಿವೇಶನವನ್ನು ಕೊಡಬೇಕು. ಮತ್ತೆ ಆಶ್ರಯ ಯೋಜನೆಯಲ್ಲಿ ಮನೆಯನ್ನು ಕೂಡ ಕೊಟ್ಟು ಕಟ್ಟಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ.